ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದಾದಂಥ ಜಾಮೂನ್ ರೆಸಿಪಿ ಹೇಗಿರುತ್ತೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಜಾಮೂನ್ ಮಾಡೋದು. ಮೊದಲಿಗೆ ನಾನು ಬ್ರೆಡ್ನ ತೊಗೊಂಡಿದ್ದೀನಿ, ಮನೇಲಿ ಬ್ರೆಡ್ ಇತ್ತು ನೋಡಿ. ಈ ಥರ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಸೈಡಿಗೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ತೆಗಿಬೋದು. ನಾನು ಸೈಡ್ ಬೇಕಾಗಿತ್ತು ಇಟ್ಕೊಂಡಿದ್ದೀನಿ. ಹಾಲು ಹಾಕ್ಕೊಳ್ಳೋಣ. ಅದಕ್ಕೆ ಕಾಸಿರೋ ಹಾಲು ಜಾಸ್ತಿ ಹಾಕೋಕೆ ಹೋಗಬೇಡಿ, ಜಾಸ್ತಿ ನೀರಾಗಿಬಿಡುತ್ತೆ. ಅದನ್ನು ಕೈಯಿಂದ ಕಲಿಸ್ಕೊತಾ ಇದ್ದೀನಿ ನಾನು. ಎಲ್ಲನೂ ಮಿಕ್ಸ್ ಆಗಬೇಕು. ಬ್ರೆಡ್ಡು ಚಪಾತಿ ಹಿಡ್ತಾರೆ ಅದ ಬರಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ರೆಡಿಯಾಗಿದ್ದು. ಪಾಕ ಮಾಡೋಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ನಾನು. ಬೆಲ್ಲನ ಬಿಸಿನೀರಿಗೆ ಹಾಕ್ಕೋಬೇಕು, ಅದು ಕರಗುತ್ತೆ ನೋಡಿ. ಇದು ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಎಣ್ಣೆ ಸೋರ್ಕೊಂಡ್ಬಿಟ್ಟು ಈ ಥರ ಉಂಡೆ ಕಟ್ಟಬೇಕು. ಆವಾಗ ಅದು ಬಿಚ್ಕೊಳ್ಳಲ್ಲ, ಇಲ್ಲಾಂದರೆ ಅದು ಒಡೆದೋಗುತ್ತೆ ಎಣ್ಣೆಲಿ ಬಿಡೋವಾಗ ನೋಡಿ. ಈ ಥರ ನೈಸಾಗಿ ಬರಬೇಕು. ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಇದು ರೆಡಿಯಾಗಿದೆ. ಈಗ ಒಂದೊಂದೇ ಜಾಮೂನ್ ಬಿಡ್ತಾಯಿದ್ದೀನಿ ನಾನು ನೋಡಿ. ಬ್ರೆಡ್ಡಿಂದ ಮಾಡಿದ್ರೆ ತುಂಬ ಸಿಂಪಲಾಗಿ ಬೇಗ ಆಗುತ್ತೆ. ತಿನ್ಬೇಕನ್ನಿಸ್ದಾಗ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಈ ಥರ ಮಾಡಬೇಕು. ಎಣ್ಣೆಲಿ ಫುಲ್ ಈ ಥರ ಕಲರ್ ಬರಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಸಪ್ರೇಟಾಗಿ ತೆಕ್ಕೋತಾ ಇದ್ದೀನಿ ನಾನು ಪ್ಲೇಟ್ಗೆ. ನಾನು ಇದಕ್ಕೆ ಏನು ಹಾಕ್ಕೊಂಡಿಲ್ಲ, ಆಲೂ ಬ್ರೆಡ್ ಮಾತ್ರ ಹಾಕ್ಕೊಂಡಿರೋದು ನೋಡಿ. ಎಲ್ಲನೂ ತೆಕ್ಕೊಂಡಿದ್ದೀನಿ ನಾನು. ಕಾಸಿ ಇಟ್ಟಿರೋ ಪಾಕನ ಹಾಕೋತಾ ಇದ್ದೀನಿ, ಅದನ್ನು ಸೋಸ್ಕೊತಾ ಇದ್ದೀನಿ. ಬೆಲ್ಲ ಅಲ್ವಾ, ಸೊ ಅದನ್ನು ಸೋಸ್ಕೋಬೇಕು ನಾವು ನೋಡಿ. ಸೋಸ್ಕೊಂಡಿದ್ದೀನಿ. ನಾವು ಮಾಡಿಟ್ಟಿರೋ ಜಾಮೂನ ಒಂದೊಂದೇ ಬಿಟ್ಕೊಳ್ಳೋಣ. ಜಾಮೂನು ನೀರನ್ನ ಅದು ತುಂಬ್ಕೋಬೇಕು ನೋಡಿ. ಈ ಥರ ಎಲ್ಲನೂ ಹಾಕೊಂಡ್ಮೇಲೆ ಒಂದು ಸರ್ತಿ ಬಾಕ್ಸ್ನ ಈ ಥರ ಶೇಕ್ ಮಾಡೋಣ ನೋಡಿ. ಬೆಳಿಗ್ಗೆ ಎದ್ದು ನೋಡಿದಾಗ ಜಾಮೂನ್ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ಸಿಂಪಲಾಗಿ ಬ್ರೆಡ್ಡಿಂದ ಮಾಡ್ಕೊಂಡಿರೋ ಜಾಮೂನು. ನಮ್ಮ ಯಜಮಾನ್ಗಂತೂ ತುಂಬ ಇಷ್ಟ ಆಗೋಗಿತ್ತು ನಾನು ಮಾಡಿರೋದ್ರಿಂದ. ಅವ್ರು ಇಷ್ಟಪಟ್ಟು ತಿಂದರು. ಸೊ ನೀವು ಕೂಡ ಮನೇಲಿ ಇದ್ದರೆ ಮಾಡ್ಕೊಳ್ಳಿ, ಈ ಥರ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.